ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ ಆ್ಯಂಡ್ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಸೊ ಇವತ್ತು ಬಂದಿದೆ ಆ ಡೇ. ಇನ್ನೇನು ಶ್ರಾವಣ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಶ್ರಾವಣದಲ್ಲಿ ನಮ್ಮಮ್ಮ ಮಾಡಿಸೋದು ಬೇಡ ಅಂತಾರೆ. ಸೊ ಅದಕ್ಕೋಸ್ಕರ ಮಾಡಿಸ್ಕೊಂಡು ಬರೋಣ ಅಂತ. ಆ್ಯಂಡ್ ಇವತ್ತು ಸಂಡೇ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ, ಸ್ನಾನ ಎಲ್ಲ ಆಯಿತು, ಒಂದು ಸ್ವಲ್ಪ ರೆಡಿ ಆಗಬೇಕು. ರೆಡಿಯಾಗಿ ಸೊ ಲೆಟ್ಸ್ ಗೋ ಫಾರ್ ಸಲೂನ್. ಸೊ ನಮ್ಮ ಮನೆ ಹತ್ರನೇ ಸ್ಪಿನ್ ಇದೆ. ಸೊ ಸ್ಪಿನ್ನಲ್ಲಿ ನಾನು ಲಾಸ್ಟ್ ಟೈಮ್ ಕೂಡ ಕಟ್ ಮಾಡಿಸಿದ್ದೆ ಸ್ಪಿನ್ನಲ್ಲೇ. ಸೊ ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ಅನಿಸುತ್ತೆ ನಾನು ಹೇರ್ ಕಟ್ ಮಾಡಿಸಿರಲಿಲ್ಲ. ಸೊ ಇವತ್ತು ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಬಟ್ ಅದೊಂದು ಕರೆಕ್ಟ್ ಟೈಮ್ ಅನ್ನೋದು ಬಂದಿರಲಿಲ್ಲ ಇನ್ನೂ. ಸೊ ಇವತ್ತು ಮಾಡಿಸೋಣ ಅಂತ ಫೈನಲಿ ಸ್ಪಿನ್ನಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಯಾವ ಥರ ಹೇರ್ ಕಟ್ ಮಾಡಿಸ್ತೀನಿ, ಏನು ಹೇಗಾಗುತ್ತೆ, ಮೇನ್ ನನಗೆ ಹೇಗೆ ಕಾಣುತ್ತೆ. ಯಾಕಂದರೆ ನಾನು ಈ ಹೇರ್ ಕಟ್ ಮಾಡಿಸಿಲ್ಲ ಇವತ್ತು. ಈವಂದು ಇದು ಟ್ರೆಂಡಲ್ಲಿದ್ದರೂ ನಾನು ಮಾಡಿಸಿರಲಿಲ್ಲ. ಸೊ ಇವತ್ತು ಅದನ್ನು ಮಾಡಿಸ್ತೀನಿ. ಸೊ ಲೆಟ್ಸ್ ಸಿ ಅದರ ರಿಸಲ್ಟ್ಸ್ ಹೇಗಿರುತ್ತೆ ಏನು ಅಂತ. ಸೊ ವೆಲ್ಕಮ್ ಟು ಮೈ ಬ್ಲಾಗ್. ಅದಕ್ಕಿಂತ ಮುಂಚೆ ಇವಾಗ ಫಾಸ್ಟಾಗಿ ರೆಡಿ ಆಗೋಣ. ಫಸ್ಟು ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಆ್ಯಂಡ್ ಹೇರ್ ವಾಶ್ ನಾನು ಮಾಡಿಲ್ಲ ಇವತ್ತು, ಬಿಕಾಸ್ ಅಲ್ಲಿ ಹೋದಾಗ ಹೇರ್ ವಾಶ್ ಕೂಡ ಅವ್ರು ಮಾಡ್ತಾರೆ ಅಂತ. ಸೊ ನಾನು ಹೇರ್ ವಾಶ್ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ಫಾಸ್ಟಾಗಿ ಮಾಯ್ಶ್ಚರೈಸರ್, ಸ್ಕಿನ್ ಮತ್ತು ಸನ್ಸ್ಕ್ರೀನ್ ಹಾಕ್ಕೊಂಡು ರೆಡಿಯಾಗಿ ಹೊರಡೋದು. ಸೊ ಗೈಸ್ ರೆಡಿ ಆಗಿದ್ದೀನಿ ಇವಾಗ. ಸೊ ಏನು ಇಯರಿಂಗ್ಸ್ ಹಾಕಿಲ್ಲ, ಹಾಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಹೇರ್ಗೆ ಒಂದು ಕ್ಲಿಪ್ ಹಾಕಿದ್ದೀನಿ. ಹೇಗಿರುತ್ತೆ ಏನು, ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ಬನ್ನಿ, ನೆಕ್ಸ್ಟ್ ಸ್ಪಿನ್ನಲ್ಲಾದರೂ ವ್ಲಾಗ್ ಮಾಡ್ತೀನಿ, ಅಲ್ಲಿ ತೋರಿಸ್ತೀನಿ ಹೇಗೆ ಹೇರ್ ಕಟ್ ಮಾಡ್ತಾರೆ ಏನು ಅಂತೆಲ್ಲ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಂತೂ ವ್ಲಾಗ್ ಹಾಕ್ತಾ ಇರ್ತೀನಿ ಇದ್ರದ್ದು. ಸೊ ಅಲ್ಲಾದರೂ ನೋಡ್ಬೋದು. A few moments later. ಹೇಳು. ಚೆನ್ನಾಗೈತೆ ಇಲ್ಲ? ಪಾಪ ಇನ್ನು ಪ್ರೊಸೆಸಿಂಗ್. ಅಪ್ಪ ನಾನು ಯಾರು ನಾನು ಮುಚ್ಚಿಟ್ಕೊಳ ಅಂತಾನೆ. ಚೆನ್ನಾಗೈತಾನೆ, ಅಮ್ಮಗೆ ಶಾಕ್ ಅಲ್ಲಿದ್ದಾರೆ. ಭಾಳ ಕೂದಲು ಆಯ್ತು. ಸೊ ಗೈಸ್, ನಂಗೊಂಥರ ಫೀಲ್ ಆಗ್ತಿದೆ. ಆ್ಯಕ್ಚುಲಿ ಒಂಥರ ಶೈ ಆಗ್ತಿದೆ. ಹೇಗಿದೆ ಹೇರ್ ಕಟ್? ಈ ಥರ ಮಾಡಿಸ್ಕೊಂಡ್ಬಂದಿದ್ದೀನಿ. ಲೇಸೇ ಮಾಡಿಸಿರೋದು. ನಿಮ್ಗೆ ಗೊತ್ತಿದ್ರೆ ನನ್ನ ಹೇರ್ಸ್ ಆಲ್ಮೋಸ್ಟ್ ಇಷ್ಟಿತ್ತೇನಪ್ಪ, ಫುಲ್ಲು ಇಲ್ಲಿ ತನಕ ಬರ್ತಿತ್ತು ನನ್ನ ಹೇರ್ಸು. ಆಲ್ಮೋಸ್ಟ್ 2-3 ಇಯರ್ಸ್ ಆಯಿತು ಅನಿಸುತ್ತೆ. ಲಾಸ್ಟ್ ಇಯರ್ ಒಂದ್ಸತಿ ಸ್ಪ್ಲಿಟ್ ಎಂಡ್ಸ್ನ ಮಾತ್ರ ರಿಮೂವ್ ಮಾಡಿಸಿದ್ದೆ. ಅದು ಬಿಟ್ಟರೆ ಹೇರ್ ಕಟ್ ಅಂತ ಪ್ರಾಪರಾಗಿ ಎಲ್ಲೂ ಮಾಡಿಸೇ ಇರಲಿಲ್ಲ ನಾನು. ಆಲ್ಮೋಸ್ಟ್ 3 ಇಯರ್ಸ್ ಆದಮೇಲೆ ಹೇರ್ ಕಟ್ ಮಾಡಿಸಿರೋದು. ಹೇಗೆ ಅನ್ನಿಸ್ತಾ ಇದೆ ನನಗೆ? ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಫುಲ್ ಶಾಕ್ ಆಯಿತು ಫಸ್ಟು. ಯಾಕಂದರೆ ನಾನು ಲೇಸ್ ಮಾಡಿಸ್ತೀನಿ ಅಂತ ಹೇಳಿ ಹೋಗಿದ್ದೆ. ಬಟ್ ಇಷ್ಟು ಹೋಗುತ್ತೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಇಷ್ಟಿರುತ್ತೆ ಅಂತ ಅಂದ್ಕೊಂಡಿದ್ರಂತೆ. ಇಷ್ಟಿತ್ತು ಕೂದಲು, ಇಷ್ಟು ಬರುತ್ತೆ ಅಂದ್ಕೊಂಡಿರುತ್ತೆ. ಬಟ್ ನಾನು ಇನ್ನೂ ಒಂದು ಸ್ವಲ್ಪ ಮೇಲೆ ತನಕ ತೆಗೆಸ್ಬಿಟ್ಟಿದ್ದೀನಿ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಲೇಸ್ ಮಾಡಿಸ್ಬೇಕು. ಅಂದರೆ ಫಸ್ಟು ಭಯ ಇತ್ತು ತುಂಬ, ಅದೇ ಈ ಥರ ತುಂಬ ಕೂದಲು ಹೋಗುತ್ತೆ ಅಂತ. ಬಟ್ ಆಮೇಲೆ ಅನ್ನಿಸ್ತು ಇಟ್ಸ್ ಓಕೆ, ಆಸೆ ಇದ್ದಾಗ ತೀರಿಸ್ಕೊಳ್ಳೋಣ ಅಂತ. ಸೊ ಇವತ್ತು ಮಾಡಿಸ್ಕೊಂಬಂದೆ ಈ ಥರ. ಸೊ ನಂಗೇನು ಗೊತ್ತಾ ಗೈಸ್, ಮೇಯ್ನಾಗಿ ನನಗಿದ್ದು ಮೇಂಟೆನೆನ್ಸ್ ಅಂತೇನಿಲ್ಲ. ಮೇಂಟೈನ್ ಮಾಡ್ತಿದ್ದೆ ಬಿಕಾಸ್ ವೀಕ್ಲಿ 2 or 3 ನಾನು ಹೆಡ್ ಬಾತ್ ಯಾವಾಗಲೂ ಮಾಡ್ತೀನಿ. ಅದು ಎಷ್ಟು ಚಳಿ ಇರಲಿ ಏನೇ ಇರಲಿ ನಾನು ಹೆಡ್ ಬಾತ್ ಮಾಡೇ ಮಾಡ್ತೀನಿ. ಆ್ಯಂಡ್ ಒಣಗಿಸ್ಕೊಳ್ಳೋದು ಇದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ನಾನು ಕೇರ್ ಮಾಡ್ತೀನಿ ನನ್ನ ಹೇರ್ಸ್ನ. ಆ ಥರ ಏನಿಲ್ಲ, ಹೆಡ್ ಬಾತ್ ತೊಗೊಳಲ್ಲ ಅದೆಲ್ಲ ಪ್ರಾಬ್ಲಮ್ ಅಂತ ಅಲ್ಲ ನನಗೆ ಏನಕ್ಕೆ ಪ್ರಾಬ್ಲಮ್ ಆಗ್ತಿದ್ದಿತ್ತು ಅಂದರೆ, ಕೆಲವೊಂದು ಟೈಮ್ ಈಗ ಜೀನ್ಸ್ ಎಲ್ಲ ಹಾಕಿದಾಗ ನನಗೆ ಫ್ರೀ ಹೇರ್ ಬಿಡಬೇಕು ಅಂತ ನನಗೆ ಆಸೆ ಜಾಸ್ತಿ. ಸೊ ಈ ಥರ ಫ್ರೀ ಹೇರ್ ಬಿಡೋದಕ್ಕೂ ಆ ಲಾಂಗ್ ಹೇರ್ಸ್ ಇದ್ದಾಗ ಫ್ರೀ ಹೇರ್ ಬಿಡೋದು ಸ್ವಲ್ಪ ಕಷ್ಟ. ಮತ್ತು ಅದು ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅಂತ ನನಗೆ ಫೀಲ್ ಆಗ್ತಿದ್ದಿತ್ತು. ಬಿಕಾಸ್ ಇಷ್ಟು ಲಾಂಗ್ ಇರ್ತದಲ್ವ, ನಿಮ್ಗೆ ಯಾವುದೇ ಹೇರ್ ಸ್ಟೈಲ್ಸ್ ಎಲ್ಲ ಮಾಡೋಕ್ಕಾಗ್ತಿರಲಿಲ್ಲ. ನನಗೆ ಹೇರ್ ಸ್ಟೈಲ್ಸ್ ಬರೋಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಫ್ರೀಯಾಗಿ ಬಿಟ್ಟಾಗೂ ಅದು ಅನ್ನಿಸ್ಬಾರ್ದು ಏನು ಮಾಡೇ ಇಲ್ಲ ಇವರು ಅಂತ. ಸೊ ನನಗೆ ಲಾಂಗ್ ಹೇರ್ ಅದು ಪ್ರಾಬ್ಲಮ್ ಆಗ್ತಿತ್ತು. ಮತ್ತು ಸಿನ್ಸ್ ನನಗೆ ಹೇರ್ ಸ್ಟೈಲ್ಸ್ ಬರೋಲ್ಲ, ಲಾಂಗ್ ಹೇರ್ ಬಿಟ್ಟಾಗ ಈ ಕಡೆ ಎಲ್ಲ ಫುಲ್ ಬಿಡಬೇಕಿತ್ತು, ಈ ಕಡೆ ಎಲ್ಲ ಫುಲ್ ಬಿಡಬೇಕಿತ್ತು ಅಷ್ಟೇ. ಅಷ್ಟು ಬಿಟ್ಟರೆ ಏನು ನಂಗೆ ಮಾಡೋಕ್ಕೆ ಬರ್ತಿರಲಿಲ್ಲ, ಎಲ್ಲ ಕ್ಲಿಪ್ ಹಾಕಬೇಕಿತ್ತು. ಅದು ಬಿಟ್ಟು ನಾನು ಏನು ಹೇರ್ ಸ್ಟೈಲ್ ಮಾಡೋದು ಇಲ್ಲ. ಸೊ ನಂಗೆ ಅದು ಒಂದು ಸ್ವಲ್ಪ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಏನಾದರೂ ಜೀನ್ಸ್ ಹಾಕಿದಾಗ ಬಿಡಬೇಕು, ಈ ಥರ ಹೇರ್ಸ್ ಬಿಡಬೇಕು ಅಂತ ನಂಗೆ ಆಸೆ ಇರ್ತಿತ್ತು.
ಕುರ್ತಾ ಸೆಟ್ ಹಾಕಿದಾಗ ಏನು ಇಶ್ಯೂಸ್ ಆಗ್ತಾ ಇರಲಿಲ್ಲ, ಬಿಕಾಸ್ ಹೇರ್ ಕ್ಲಿಪ್ ಹಾಕಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಮೇನ್ ಜೀನ್ಸ್ಗೋಸ್ಕರ ಇದನ್ನು ಮಾಡಿಸಿದ್ದು ನಾನು, ಈ ಥರ ಫ್ರೀ ಹೇರ್ ಬಿಟ್ಕೊಂಡು ಹೋಗ್ಬೋದು ಅಂತ. ನಮ್ಮಮ್ಮ ಏನು ಆ ಥರ ಎಲ್ಲ ಮಾಡಿಸ್ಬೇಡ ಅಂತೆಲ್ಲ ನಮ್ಮಮ್ಮ ಯಾವಾಗ ಹೇಳಲ್ಲ, ಬಟ್ ಒಂದು ಸ್ವಲ್ಪ ಇಟ್ಕೋ, ಅವ್ರಿಗೆ ಇಷ್ಟ ಕೂದಲು, ಬಟ್ ಅವ್ರಿಗೂ ಇಷ್ಟ ಇರೋದು ಈಗ ಎಷ್ಟಿದೆ ನನಗೆ ಅಷ್ಟೇ ಇರೋದು, ಶಾರ್ಟ್ ಹೇರ್ಸ್ ಅವ್ರಿಗಿರೋದು. ಸೊ ನನಗೆ ಹೇರ್ ಬೆಳೆಯುತ್ತೆ, ಚೆನ್ನಾಗೇ ಬೆಳೆಯುತ್ತೆ, ಟಚ್ ಇಟ್, ಬಟ್ ಲಾಂಗಾಗಿ ಬೆಳೆಯುತ್ತೆ ನನಗೆ. ಸೊ ಬಟ್ ನಂದು ವಾಲ್ಯೂಮ್ ಇಲ್ಲ, ಅದು ಮೇನ್. ಮೊದಲಿತ್ತು ವಾಲ್ಯೂಮ್, ಬಟ್ ಏನೇನೋ ಚೆನ್ನಾಗಿ ಹೇರ್ ಕೇರ್ ಮಾಡ್ತಾ ಇಲ್ಲ, ಸ್ವಲ್ಪ ವಾಲ್ಯೂಮ್ ಕಳ್ಕೊಂಡಿದ್ದೀನಿ ನಾನು. ಆ ಥರ ಲೆಂತ್ ವೈಸ್ ನನಗೆ ಬರುತ್ತೆ ಹೇರ್ಸು. ಸೊ ಅದಕ್ಕೋಸ್ಕರ ಸ್ವಲ್ಪ ಆದರೂ ಇಟ್ಕೋ ಅಂತ ಹೇಳ್ತಾರೆ ನಾವು, ಅಷ್ಟೇ ಬಿಟ್ಟರೆ ಮಾಡಿಸ್ಲೇಬೇಡ ಅಂತಾರೆ, ಅವತ್ತು ಹೇಳಿಲ್ಲ. ಇವನ್ ನನಗೆ ನೆನಪಿದೆ 10th ಸ್ಟ್ಯಾಂಡರ್ಡಲ್ಲ ನಾನು ಫುಲ್ ಬಾಫ್, ಇಷ್ಟು ತನಕ ಬಾಫ್ ಕಟ್ ಮಾಡಿಸಿದ್ದೆ. ಅದಕ್ಕೂ ಏನಂದಿರಿ ನಾವು ಹಚ್ಕೊ ನಿಮ್ಗೆ ಇಷ್ಟ ಅಂದಿದ್ರು. ಸೊ ಇನ್ನೊಂದು ಸ್ವಲ್ಪ ಬಿಡಿಸ್ಬೇಕಿತ್ತು ಅಂತ ಹೇಳಿದ್ರೆ ಅಷ್ಟೇ, ಬಟ್ ಸ್ಟಿಲ್ ನನಗೆ ಖುಷಿ ಇದೆ ಇದು. ಏನೋ ನಂಗೆ ಇಷ್ಟ ಆಯಿತು. ಅಲ್ಲಿ ತೆಗೆಯುವಾಗ ಅನ್ನಿಸ್ತು ಅಯ್ಯೋ ಜಾಸ್ತಿ ಹೋಗ್ತಾ ಇದೆ ಅಂತ, ಬಟ್ ಆದರೂ ತೆಗ್ದೆಲ್ಲ ಆದಮೇಲೆ ಓಕೆ ಪರವಾಗಿಲ್ಲ, ಬರುತ್ತೆ ಬಿಡು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೇಗಿದೆ ಲುಕ್, ನನಗಂತೂ ಇಷ್ಟ ಆಯಿತು. ಇದು ಹೀಗೆ ಹಾಕ್ಬೋದು, ಇಲ್ಲ ಹೀಗೆ ಹಾಕ್ಬೋದು. ನನ್ನ ಮೇಯ್ನ್ ಇದೂ ಇರಲಿಲ್ಲ, ಫ್ರಂಟ್ ಕಟ್ಟೇ ಇರಲಿಲ್ಲ. ನಾನು ಪ್ರಾಪರಾಗಿ ಹೇರ್ ಕಟ್ ಮಾಡಿಸೋ ತನಕ ಫ್ರಂಟ್ ಕಟ್ ಮಾಡೋದು ಬೇಡ ಅಂತ ನಾನು ಬಿಟ್ಬಿಟ್ಟಿದ್ದೆ. ಮೊದಲು ತುಂಬ ಇತ್ತು ಹುಚ್ಚು ಫ್ರಂಟ್ ಕಟ್ ಬಿಡೋದು, ಬಟ್ ಇವಾಗ ಗ್ಲೇಸ್ ಎಲ್ಲ ಅವರೇ ಮಾಡ್ತಾರಲ್ವ, ಸೊ ಇಷ್ಟು ಬಂದಿದೆ. ಈ ಥರ ಮಾಡಿಸಿದ್ದೀನಿ ಕಟ್. ಹೇಗಿದೆ? ನನಗಂತೂ ಇಷ್ಟ ಆಯಿತು. ಒಂದ್ಸತಿ ಟ್ರೈ ಮಾಡ್ತೀನಿ ಕ್ಲಿಪ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ. ಮೇಲೆ ಈ ಥರ ಇದೆ, ಹಿಂದೆ ಗೊತ್ತಾಗ್ತಿಲ್ಲ ಹೇಗೆ ಕಾಣ್ತಾ ಇದೆ ಅಂತ. ಒಂದ್ಸತಿ ನೋಡಬೇಕು ಕ್ಯಾಮ್ರಲ್ಲಿ ಆದರೂ, ಅಷ್ಟೇ ನೈಸ್ ಅಂತಲೇ ನನಗನ್ಸುತ್ತೆ. ನನಗಿಷ್ಟ ಆಯಿತು, ಅದು ಮುಖ್ಯ. ಸೊ ಈ ಥರ ಆಯಿತು ಹೇರ್ ಕಟ್. ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ ಅಥವಾ ಭಾಳ ತೆಗೆಸ್ತೆ ಅಂತ ಅನ್ನಿಸ್ತಾ ಎಲ್ಲಾದರೂ? ತೆಗ್ಸಿದ್ರು ಬಟ್ ಔಟ್ಕಮ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಪರವಾಗಿಲ್ಲ. ಆ್ಯಂಡ್ ನಾನು ಮಾಡಿಸಿದ್ದು ಸ್ಪಿನ್ ಸಲೂನಲ್ಲಿ, ನಮ್ಮದು ಮೆಂಬರ್ಶಿಪ್ ಇತ್ತು ಅಲ್ಲಿ. ಸೊ ಅಲ್ಲೇ ಹೋಗಿ ಮಾಡಿಸ್ಕೊಂಡು ಬಂದೆ. ಹೀಗಿದೆ. ಸೊ ಅದಾದಮೇಲೆ ಶಾಪಿಂಗ್ ಹೋಗಿದ್ವಿ, ಝೂಡಿಯೋಗೆ ಹೋಗಿದ್ವಿ. ತೋರಿಸ್ತೀನಿ ಏನು ತೊಗೊಂಡು ಬಂದೆ ಅಂತ. ಝೂಡಿಯೋಗೆ ಹೋಗಿ ಆಮೇಲೆ ಹಾಗೆ ಒಂದು ಸ್ವಲ್ಪ ಹೊರಗಡೆ ತಿಂದ್ಕೊಂಡು ನಾನ್ ವೆಜ್ ಮಾಡಿದ್ವಿ, ಬಟ್ ಕಬಾಬ್ ಮತ್ತು ಮಟನ್ ಕೈಮಾ ತೊಗೊಂಡು ಬಂದಿದ್ದೀವಿ. ಸೊ ಇದು ನನ್ನ ಪರ್ಪಸ್, ಇದು ವ್ಲಾಗ್ ಅಲ್ಲ ಆ್ಯಕ್ಚುಲಿ, ಹೇರ್ ಕಟ್ ವ್ಲಾಗ್, ಅಂದರೆ ಡೈಲಿ ವ್ಲಾಗ್ ಅಲ್ಲ, ಹೇರ್ ಕಟ್ ವ್ಲಾಗ್ ಮಾಡೋಣ ಅಂತ. ಸೊ ಅದರದ್ದು ಜಾಸ್ತಿ ಏನು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿಲ್ಲ. ಅದೇನಾದರೂ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡ್ಬೋದು. ಅಲ್ಲಿ ಡೈಲಿ ವ್ಲಾಗ್ಸ್, ಒಂದು ಸ್ವಲ್ಪ ನನ್ನ ಡ್ಯಾನ್ಸ್ ರೀಲ್ಸ್ ಇದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಚೆಕ್ ಮಾಡ್ಬೋದು ನೀವು. ಹೋಪ್ಸೋ ನಿಮ್ಮೆಲ್ಲರಿಗೂ ನನ್ನ ಈ ಒಂದು ಹೇರ್ ಕಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಹೇರ್ ಕಟ್ ಮಾಡುವಾಗ ಅವ್ರೇನು ಹೇಳಿದ್ದು ಅಂದರೆ ಸ್ವಲ್ಪ ಹೇರ್ ಡ್ರೈ ಆಗ್ತಾ ಇದೆ, ಸೊ ಅದ್ರ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ರು. ಆ್ಯಂಡ್ ನಾನು ಇದ್ರ ಮೇಲೆ ವರ್ಕೌಟ್ ಮಾಡ್ತೀನಿ, ಬಿಕಾಸ್ ಇರೋ ಹೇರ್ಸ್ನ ಚೆನ್ನಾಗಿ ಉಳಿಸ್ಕೊಂಡು ನನಗೆ ಯಾವಾಗಲೂ ಅನ್ಸೋದು ಏನಂದರೆ ಲೆಂತಿಗಿಂತ, ಅಂದರೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ. ಸೊ ಹೇರ್ನ ಸ್ವಲ್ಪ ಹೆಲ್ದಿಯಾಗಿ ನೋಡ್ಕೋಬೇಕು. ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ನೋಡ್ಕೋತೀನಿ, ಬಟ್ ಸ್ಟಿಲ್ ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಹೇರ್ನ ಅಷ್ಟೇ. ಸೊ ಏನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಝೂಡಿಯೋಗೆ ಹೋಗಿದ್ದೆ, ಒಂದು ಲಿಪ್ಸ್ಟಿಕ್ ಥರ ತೊಗೊಂಡೆ ಅಷ್ಟೇ, ಬಿಟ್ಟು ಇದೊಂದು ಜೀನ್ಸ್ ತೊಗೊಂಡೆ. ಝೂಡಿಯೋಲಿ ತುಂಬ ದಿನ ಆಗಿತ್ತು ಝೂಡಿಯೋಲ್ಲಿ ತೊಗೊಂಡಿರಲಿಲ್ಲ ಏನು. ಸೊ ಇವತ್ತು ಇದೊಂದು ಜೀನ್ಸ್ ಇಷ್ಟ ಆಯಿತು, ಆ್ಯಂಡ್ ನಂಗೆ ಜೀನ್ಸ್ ಬೇಕಿತ್ತು ಕೂಡ. ಸೊ ಇದೊಂದು ಬ್ಯಾಗಿ ಜೀನ್ಸ್ ತೊಗೊಂಡು ಬಂದೆ. ಪರವಾಗಿಲ್ಲ, ವರ್ತ್ ಅನ್ನಿಸ್ತು ನನಗೆ. ಸೊ 1000 ಇದಕ್ಕೆ ತೊಗೊಂಡು ಅದೊಂದೇ ತೊಗೊಂಡು ಬಂದಿದ್ದು ಅಷ್ಟೇ, ಬೇರೆ ಏನೋ ತೊಗೊಳ್ಳಿಲ್ಲ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ drop your comments and please do subscribe to my channel. Thank you everyone.